ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಟಾಪ್ 6 ಕಂಟೆಂಡರ್ನ ಮೊದಲ ಅಭ್ಯರ್ಥಿಯಾಗಿ ಇದೀಗ ಧನುಷ್ ಅವರು ಆಯ್ಕೆಯಾಗಿದ್ದಾರೆ ಮತ್ತು ಇದೀಗ ಧನುಷ್ ಅವರು ಬರುವ ಒಂದು 10 ದಿನಗಳ ಕಾಲ ಆರಾಮಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರ್ಬೋದು ಮತ್ತು ಬಿಗ್ ಬಾಸ್ ಸೀಸನ್ 12ಕ್ಕೆ ಇದೀಗ ಫೈನಲ್ ಡೇಟ್ ಕೂಡ ಫಿಕ್ಸ್ ಆದ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಟಾಪ್ 6 ಕಂಟೆಂಡರ್ ಆಗಬೇಕು ಎನ್ನುವಂಥ ಒಂದು ಹಂಬಲ, ಕುತೂಹಲ ಮತ್ತು ಟಾಸ್ಕನ್ನು ಆಡ್ತಾ ಇದ್ದಾರೆ. ಇವತ್ತು ಆಡಿದಂಥ ಒಂದು ಟಾಸ್ಕ್ನಲ್ಲಿ ಧನುಷ್ ಅವರು ಎಲ್ಲರನ್ನ ಮೀರಿಸಿದೀಗ ಟಾಪ್ 6 ಕಂಟೆಂಡರ್ನ ಮೊದಲ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಯಾವ ಯಾವ ಸ್ಪರ್ಧಿಗಳು ಗೆಲ್ಬೋದು, ಹೊರಗಡೆ ಜನ ಅಭಿಪ್ರಾಯ ಏನಿದೆ, ಸಮೀಕ್ಷೆ ಏನು ಹೇಳುತ್ತೆ, ಪ್ರತಿದಿನ ಕೂಡ ನಾವು 8-8:30ಗೆ ಆ ಪೋಲನ್ನು ಕಂಪ್ಲೀಟ್ ಮಾಡಿದಾಗ ಒಬ್ಬ ಅಭ್ಯರ್ಥಿ ಹೈಯೆಸ್ಟ್ ವೋಟನ್ನು ಪಡ್ಕೊಂಡಿರ್ತಾನೆ, ಒಬ್ಬ ಅಭ್ಯರ್ಥಿಗೆ ಶೇಕಡಾವಾರು ಜಾಸ್ತಿ ವೋಟ್ ಬಂದಿರುತ್ತೆ. ಹಾಗಾಗಿ ಇವತ್ತು ಕೂಡ ನಾವು ಪೋಲನ್ನು ಕಂಡಕ್ಟ್ ಮಾಡಿದಾಗ, ಮಂಗಳವಾರ ಕಂಡಕ್ಟ್ ಮಾಡಿದ್ವಿ, ಅಲ್ಲಿ ಗಿಲ್ಲಿಯವರು ಜಾಸ್ತಿ ವೋಟನ್ನು ಪಡ್ಕೊಂಡಿದ್ರು, ಸರಿಸುಮಾರು 70%. ನಿನ್ನೆ ಬುಧವಾರ ಕೂಡ ಪೋಲ್ ಕಂಡಕ್ಟ್ ಮಾಡಿದಾಗ 68% ಗಿಲ್ಲಿಯವರು ಮತವನ್ನು ಪಡ್ಕೊಂಡಿದ್ರು. ಇವತ್ತು ಕೂಡ ನಾವು 4 ಜನ ಕಂಟೆಸ್ಟೆಂಟ್ಗಳನ್ನು ಮಾತ್ರ ಪೋಲಿಗಿಟ್ಟಿದ್ವಿ. ಅದರಲ್ಲಿ ಗಿಲ್ಲಿ, ಅಶ್ವಿನಿ, ರಕ್ಷಿತಾ ಮತ್ತು ಧ್ರುವಂತವ್ರನ್ನ, ಇವತ್ತಿಂದ ಧ್ರುವಂತವ್ರನ್ನ ತೆಗೆದು ಟಾಪ್ 6 ಕಂಟೆಂಡರ್ ನ ಲಿಸ್ಟ್ನಲ್ಲಿ ಮೊದಲ ಆಯ್ಕೆಯಾದಂಥ ಧನುಷ್ ಅವ್ರನ್ನು ಕೂಡ ನಾಳೆ ಬೆಳಗ್ಗೆ ಇಟ್ಕೊಳ್ತೀವಿ. ಇವತ್ತು ಆದಂಥ ಒಂದು ಪೋಲ್ನಲ್ಲಿ ಯಾರಿಗೆ ಜಾಸ್ತಿ ಮತ ಬಂದಿದೆ, ಯಾರಿಗೆ ಕಡಿಮೆ ಮತ ಬಂದಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡೋಕ್ಕಿಂತ ಮೊದಲು ಒಬ್ಬ ಅಭ್ಯರ್ಥಿ ಇದೀಗ ದಿಢೀರನೆ ತನ್ನ ಒಂದು ಮತವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಕಂಟೆಸ್ಟೆಂಟ್ಗಳ ಪೈಕಿ ಈಗ ಕೆಳಗಡೆ ಇದ್ದಂಥ ಒಬ್ಬ ಸ್ಪರ್ಧಿ ನೇರವಾಗಿ ಮೇಲ್ ಬರುವಂಥ ಎಲ್ಲ ಲಕ್ಷಣ ಕೂಡ ಕಂಡು ಬರ್ತಿದೆ. ಹಾಗಾದರೆ ಯಾರು ಆ ಸ್ಪರ್ಧಿ ಗಿಲ್ಲಿಗೆ ಕಾಂಪಿಟೇಷನ್ ಕೊಡ್ತಾರೆ, ಗೆಲುವಿನ ನಾಗಲೋಟಕ್ಕೆ ಏನಾದರೂ ಬ್ರೇಕ್ ಹಾಕ್ತಾರೆ, ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ಫಿಕ್ಸ್ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಾನು 3 ಸರ್ವೆಗಳನ್ನು ಹಾಕ್ತೇನೆ. ಒಂದು ನಾನು ಇವತ್ತು ಮಾಡಿದ ಸರ್ವೆ, ನಾನು ನಿನ್ನೆ ಮಾಡಿದ ಸರ್ವೆ ಮತ್ತು ಹೆಸರಾಂತ ಯೂಟ್ಯೂಬರ್ಗಳು ವೋಟನ್ನು ಮಾಡಿದಂಥ ಸರ್ವೆಗಳು. ಅಂದರೆ ಅವರಿಗೆ ಬಂದಂಥ ವೋಟ್ಗಳ ಲಕ್ಷಗಳ ಸಂಖ್ಯೆಯಲ್ಲಿ ನಾನು 3 ಸರ್ವೆನೇ ಇಡ್ತೇನೆ. ಇವತ್ತು ನಾನು ಕನ್ಸಿಡರ್ ಮಾಡಿದಂಥ 4 ಬೆಳಿಗ್ಗೆ 8 ಗಂಟೆಗೆ ನಾನು ಪೋಲ್ ಓಪನ್ ಮಾಡಿದಾಗ ಇವತ್ತು 8:30 ತನಕ ಪೋಲ್ ಓಪನ್ ಇರುತ್ತೆ. ಅದರ ನಂತರ ನಾನು ಅದನ್ನು ನಿಮಗೆ ಲಿಸ್ಟ್ ಕೊಟ್ಟಾಗ 4 ಜನರನ್ನು ನಾನು ಕಂಟೆಸ್ಟೆಂಟ್ಗೆ ಅಂದರೆ ನನ್ನ ಫೋಲ್ಗೆ ತೆಗೆದುಕೊಂಡಿದ್ದೆ. ಆ್ಯಸ್ ಯೂಶುವಲ್ ಗಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ, ಆ್ಯಸ್ ಯೂಶುವಲ್ ರಕ್ಷಿತಾ ಶೆಟ್ಟಿ ತೆಗೆದುಕೊಳ್ಬೇಕಾಗುತ್ತೆ, ಆ್ಯಸ್ ಯೂಶುವಲ್ ಅಶ್ವಿನಿ ತೆಗೆದುಕೊಳ್ಬೇಕಾಗುತ್ತೆ. ಒಬ್ಬ ಸ್ಪರ್ಧಿ ಇವತ್ತು ನಿನ್ನೆ ಇಟ್ಟಿದ್ದೆ ಧ್ರುವಂತವರು, ನಾಳೆಯಿಂದ ಅವ್ರ ಬದಲು ಧನುಷ್ ಬರ್ತಾರೆ. ಹಾಗಾಗಿ ಯಾರಿಗೆ ಎಷ್ಟು ವೋಟ್ ಬಂದಿದೆ ಅನ್ನೋದನ್ನು ನೋಡ್ತಾ ಹೋದರೆ, ಎಸ್ ಆಫ್ಕೋರ್ಸ್ ಧ್ರುವಂತವರಿಗೆ 4% ವೋಟ್ ಬಂದಿದೆ. ನಿನ್ನೆಯವರು ಸ್ವಲ್ಪ ಜಾಸ್ತಿ ಇತ್ತು, 6% ವೋಟ್ ಬಂದಿತ್ತು. 6% ವೋಟ್ಗಳು ಧ್ರುವಂತವ್ರಿಗೆ ಬಂದಿತ್ತು. ಆದರೆ ಇವತ್ತು ಧ್ರುವಂತವರಿಗೆ ಸ್ವಲ್ಪ ಕಡಿಮೆ ಆಗಿದೆ. ಅವರ ಆಟ ಗೀಟ ನೋಡಿಕೊಂಡು ಧ್ರುವಂತವರ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗಿದೆ. ಹಾಗಾಗಿ ಇವತ್ತು ಅವರಿಗೆ 4% ವೋಟ್ ಬಂದಿದೆ. ಇನ್ನು ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ನಾನು ಹೇಳಿದ್ನಲ್ಲ, ವಾಪಸ್ ಅಭ್ಯರ್ಥಿ ದಿನ 3% 4% ಏರ್ಸ್ಕೊಂಡು ಹೋಯ್ತಂದರೆ ಅದು ಗಿಲ್ಲಿಯವರು ಹತ್ರ ಬರೋ ಚಾನ್ಸಸ್ ಇರುತ್ತೆ. ಅಶ್ವಿನಿ ಗೌಡ ನಿನ್ನೆ 7% ಮತಗಳನ್ನ ಪಡ್ಕೊಂಡಿದ್ರು. ಅಂದರೆ 100 ಮತದಲ್ಲಿ 7% ಮತಗಳನ್ನ ಪಡ್ಕೊಂಡಿದ್ರು. ಆದರೆ ಇವತ್ತು ಅಶ್ವಿನಿ ಅವರಿಗೆ ಬರೋಬ್ಬರಿ 10-11% ವೋಟ್ಗಳು ಬಂದಿದೆ. ಇದು ಇಂಪಾರ್ಟೆಂಟ್ ಲೆಕ್ಕ ಹಾಕಲೇಬೇಕಾಗುತ್ತೆ. ಇನ್ನು 2ನೇ ಪ್ಲೇಸಲ್ಲಿ ಇರೋರು ಯಾರಂದರೆ ರಕ್ಷಿತಾ ಶೆಟ್ಟಿ. ಈಸ್ ಡೂಯಿಂಗ್ ವೆಲ್. ಅವ್ರು ಆಡದೇ ಇರಲಿ, ಅವರ ಕಾಮಿಕ್ ಮತ್ತು ಇಲ್ಲೇ ತನಕ ಸಂಪಾದನೆ ಮಾಡ್ಕೊಂಡು ಬಂದಿರುವಂಥವ್ರು ಜನ ಮನ್ನಣೆ ಇದೆಯಲ್ಲ, ಅದು ಕರಾವಳಿ ಬೆಲ್ಟಲ್ಲಿ ರಕ್ಷಿತಾ ಶೆಟ್ಟಿನೇ ಗೆಲ್ಲಬೇಕೆನ್ನುವಂಥ ಹಠ ಹಿಡಿದಂಗಿದೆ. ಹಠ ಹಿಡಿದು ವೋಟ್ ಕೂಡ ಹಾಕ್ತಾ ಇದ್ದಾರೆ. ಎಲ್ಲಿ ಏನಾದ್ರು ಪೋಲ್ ಕಾಣ್ತು ರಕ್ಷಿತಾ ಶೆಟ್ಟಿಗೆ ಓದ್ತಿದ್ರು, ಆ ಲೆವೆಲಿಗೆ ಓದ್ತಾ ಇದ್ದಾರೆ. ನಿನ್ನೆ ಅವ್ರಿಗೆ 20% ವೋಟನ್ನು ಹಾಕಿದ್ರು, ವೋಟನ್ನು ಹಾಕಿದ್ರು, ಲೈಕ್ ಮಾಡಿದ್ರು. ಆದರೆ ಇವತ್ತು 1% ಜಾಸ್ತಿ ಆಗಿದೆ, ಅದು 21%ಗೆ ಜಾಸ್ತಿ ಆಗಿದೆ. ಅವರು ಸೆಕೆಂಡ್ ಪ್ಲೇಸ್ನಲ್ಲಿದ್ದಾರೆ. 3ನೇ ಪ್ಲೇಸಲ್ಲಿ ಅಶ್ವಿನಿ, 4ನೇ ಪ್ಲೇಸಲ್ಲಿ ಧ್ರುವಂತ, ಕೊನೆಯ ಪ್ಲೇಸಲ್ಲಿದ್ದಾರೆ. ಇನ್ನು ಮೊದಲ ಹಂತದಲ್ಲಿ ಯಾರಿದ್ದಾರೆ, ಮೊದಲ ಪ್ಲೇಸಲ್ಲಿ ಯಾರಿದ್ದಾರೆ ಅಂದರೆ ಅದು ಆ್ಯಸ್ ಯೂಸ್ವಲಿ ಗಿಲ್ಲಿಯವರಿಗೆ 66% ಅಂದರೆ 1 ಕೋಟಿ ಮತ ಬಿತ್ತಂದರೆ 66 ಲಕ್ಷ ಮತಗಳು ಗಿಲ್ಲಿಗೆ ಬಿದ್ದಿದೆ. ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ನಿನ್ನೆ ಅವರಿಗೆ ಒಂದು ಸ್ವಲ್ಪ 2% ಜಾಸ್ತಿ ಇತ್ತು. ಆದರೆ ಕಾಂಪಿಟೇಷನ್ ಜಾಸ್ತಿ ಆದಂಗೆ ಅಶ್ವಿನಿ ಅವರಿಗೆ ಸ್ವಲ್ಪ ಆಟ ವೈಖರಿ ಎಲ್ಲ ಜಾಸ್ತಿ ಆದಂಗೆ ಸ್ವಲ್ಪ ಮಟ್ಟಿಗೆ ಗಿಲ್ಲಿಯವರ ಓಟು ಅಶ್ವಿನಿ ಅವರಿಗೆ ಬಂದಂಗಿದೆ. ಇವತ್ತಿನ ಓಟನ್ನು ನೋಡೋದಾದರೆ ಲಾಸ್ಟ್ ಪ್ಲೇಸಲ್ಲಿ ಧ್ರುವಂತವ್ರು 4% ಇದೆ, 2ನೇ ಪ್ಲೇಸಲ್ಲಿ ಅಶ್ವಿನಿ ಅವರಿಗೆ 10% ಇದೆ, 3ನೇ ಪ್ಲೇಸಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ 21% ವೋಟ್ ಇದೆ. ಜೊತೆಗೆ ಗಿಲ್ಲಿ ಅವರಿಗೆ 66% ವೋಟನ್ನು ಗಿಲ್ಲಿಯವರು ಪಡ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಅಂದರೆ 2ನೇ ಪ್ಲೇಸಲ್ಲಿ ಇದ್ದಂಥವರಿಗೆ ಸುಮಾರು 45% ಡಿಫ್ರೆನ್ಸ್ ಇದೆ. ಅಂದರೆ ಗಿಲ್ಲಿಯವರಿಗೆ 66 ಲಕ್ಷ ವೋಟ್ ಬಿತ್ತಂದರೆ ಸೆಕೆಂಡ್ ಪ್ಲೇಸಲ್ಲಿರುವಂಥ ರಕ್ಷಿತಾ ಶೆಟ್ಟಿ ಅವರಿಗೆ 21 ಲಕ್ಷ, 45 ಲಕ್ಷ ವೋಟಷ್ಟು ಡಿಫ್ರೆನ್ಸ್ ಇದೆ. ಅಂದರೆ ಗಿಲ್ಲಿಯ ನಾಗಲೋಟವನ್ನು ಯಾರಾದರೂ ತಡಿಲಿಕ್ಕೆ ಸಾಧ್ಯವ? ನಾನು ಕೂಡ ಇವತ್ತು ಒಂದು ವಿಡಿಯೋ ಮಾಡಿ ಹಾಕಿದಾಗ
ಕೊನೆ ಟಾಸ್ಕ್ ಗೆದ್ದಿದ್ದು ಇವರೇ ಟಾಪ್ 6 ಕಂಟೆಂಡರ್ನ ಮೊದಲ ಅಭ್ಯರ್ಥಿ ಅನ್ನುವಂಥ ಒಂದು ಹೆಡ್ಲೈನ್ಸಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಒಬ್ಬ ನಮ್ಮ ವೀಕ್ಷಕರು ಹೇಳ್ತಾರೆ, ನೀವು ಹೇಗೆ ಘೋಷಣೆ ಮಾಡ್ತೀರಿ, ಗೆಲ್ಲಿ ಅವರನ್ನು ಫೈನಲಲ್ಲಿ ಗೆಲ್ಲಿಸಲೇಬೇಕಾಗುತ್ತೆ, ಗೆದ್ದೇ ಗೆಲ್ತಾರೆ, ಗೆದ್ದಿಲ್ಲ ಅಂದರೆ ಅದು ದೊಡ್ಡ ಅನಾಹುತ ಆಗುತ್ತೆ ಮತ್ತು ಇಡೀ ನಾವು ಕರ್ನಾಟಕ ಸ್ಟ್ರೈಕ್ ಮಾಡಬೇಕಾಗುತ್ತೆ ಅನ್ನೋ ಕಾಮೆಂಟ್ ನೋಡಿದೆ. ಅಂದರೆ ಗಿಲ್ಲಿಯ ಜನಪ್ರಿಯತೆ ಇದು ಹೇಳುತ್ತೆ. ಇನ್ನು ಎರಡನೇ ಒಂದು ಸರ್ವೆಗೆ ಬಂದಾಗ ನಾನು ನನ್ನ 2 ಸರ್ವೆ ಹೇಳಿದೆ, ನಿನ್ನೆ ಮತ್ತು ಇವತ್ತಿನ ಸರ್ವೆ ಅಂದರೆ ಪೋಲನ್ನು ಹೇಳಿದೆ. ಇನ್ನು ಬೇರೆಯವರು ಕಂಡಕ್ಟ್ ಮಾಡಿದಂಥ ಖ್ಯಾತ ಯೂಟ್ಯೂಬರ್ ಒಬ್ಬರು ಅವರು ವೋಟಿಂಗನ್ನು ಮಾಡ್ತಾರೆ, ವೆಬ್ಬಲ್ಲಿ ಮಾಡ್ತಾರೆ, ಅವರಿಗೆ ವೋಟ್ ಹಾಕ್ತಾರೆ, ಅಥವಾ ಅವರು ಒಂದು ವೋಟ್ ಇಂಟು 99 ವೋಟನ್ನು ಕನ್ಸಿಡರ್ ಮಾಡಿ ಒಂದು ಲಕ್ಷ ವೋಟನ್ನು ಲೆಕ್ಕದ 4.5 ಕೋಟಿ ವೋಟನ್ನು ಪಡ್ಕೊಂಡಿದ್ದಾರೆ ಅಂತ ಲೆಕ್ಕಾಚಾರ ಹಾಕಿದರೆ, ನಿನ್ನೆ ಕೂಡ ಅವರು ಒಂದು ಪೋಲನ್ನು ಹಾಕಿದ್ರು, ಇವತ್ತು ಕೂಡ ಪೋಲನ್ನು ಹಾಕಿದ್ದಾರೆ. ಅದರಲ್ಲಿ 7 ಜನರನ್ನ ಕನ್ಸಿಡರ್ ಮಾಡಿದ್ರು. ರಾಶಿಕಾ ಶೆಟ್ಟಿ, ಧ್ರುವಂತ್, ರಘು, ಕಾವ್ಯ, ಅಶ್ವಿನಿ, ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ, ಹೀಗೆ 7 ಜನರನ್ನ ಅವರು ಕಂಟೆಂಟರ್ನಲ್ಲಿ ಇಟ್ಕೊಂಡಿದ್ರು, ಅಂದರೆ ಪೋಲಲ್ಲಿ ಇಟ್ಕೊಂಡಿದ್ರು. ಅದರಲ್ಲಿ 7ನೇ ಪ್ಲೇಸ್ ಅಲ್ಲಿ ಇದ್ದಂಥವರು 35 ಲಕ್ಷ ಓಟನ್ನು ಪಡ್ಕೊಂಡಿದ್ದಾರೆ. ರಾಶಿಕಾ 7ನೇ ಪ್ಲೇಸಲ್ಲಿದ್ದಾರೆ, ಅವರಿಗೆ ಸರಿಸುಮಾರು 7% ಓಟ್ ಬಂದಿದೆ. ಎಷ್ಟು ಲಕ್ಷ? 35 ಲಕ್ಷ ರಾಶಿಕಾ ಅವರಿಗೆ ಓಟ್ ಬಂದಿದೆ, ಅವರು 7ನೇ ಸ್ಥಾನದಲ್ಲಿದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿ ಇದ್ದಂಥವರು ಧ್ರುವಂತ್ ಅವರು, ಅವರಿಗೆ 39 ಲಕ್ಷ ಓಟ್ ಬಂದಿದೆ, ಸರಿಸುಮಾರು 8% ಓಟನ್ನು ಅವ್ರು ಪಡ್ಕೊಂಡಿದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿದ್ದಂಥವರು ರಘುವಣ್ಣ, ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಚೆನ್ನಾಗಿದ್ದರು, ಗಿಲ್ಲಿಯವ್ರ ಜೊತೆ ಚೆನ್ನಾಗಿದ್ದರು, ಒಂದು ಟಾಸ್ಕ್ ಮಾಸ್ಟರ್ ಅಂತ ಹೇಳ್ತಿದ್ರು. ಆದರೆ ಟಾಸ್ಕನ್ನು ಯಾವ ಕಾರಣಕ್ಕೂ ಅವರು ಟಾಸ್ಕನ್ನು ಕಂಪ್ಲೀಟ್ ಮಾಡಲಿಕ್ಕಾಗಿಲ್ಲ. ಕಿಚನ್ ಒಂದು ವ್ಯವಸ್ಥೆನ ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಅಡುಗೆ ವ್ಯವಸ್ಥೆನ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅವ್ರಿಗೆ 57 ಲಕ್ಷ ಓಟ್ ಬಂದಿದೆ ಎನ್ನುವಂಥ ಮಾಹಿತಿ ಈಗ ಹಂಚಿಕೊಂಡಿದ್ದಾರೆ. ಅವರಿಗೆ ಸರಿಸುಮಾರು 12% ಆಫ್ ಓಟ್ ಅಷ್ಟು ಬಂದಿದೆ. ಇನ್ನು ಗಿಲ್ಲಿ ಅಂದ್ಕೊಳ್ಳಿ ಕಾವ್ಯ ಅಂದ್ಕೊಳ್ಳಿ ಗಿಲ್ಲಿ, ವಾಟೆನ್ ಜೋಡಿ ಅಂತ ಹೇಳ್ತಾರಲ್ಲ, ಆಗ ಗಗನ ಇದ್ರು, ಕಾಮಿಡಿ ಕಿಲಾಡಿ, ಭರ್ಜರಿ ಬ್ಯಾಚಲರ್ಸ್ನಲ್ಲಿ ಗಿಲ್ಲಿ ಅವರಿಗೆ, ಈಗ ಬಿಗ್ ಬಾಸ್ನಲ್ಲಿ ಮಾರ್ಗದರ್ಶಕರಾಗಿ ಸದಾ ಒಳ್ಳೆತನೇ ಬಯಸ್ತಾ ಇರುವಂಥ ಕಾವ್ಯ ಇದೀಗ 4ನೇ ಪ್ಲೇಸ್ ಇದೆ, ಟಾಪ್ 4ಅಲ್ಲಿದ್ದಾರೆ. ಅವರಿಗೆ 66 ಲಕ್ಷ ಓಟ್ ಬಂದಿದೆ, ಬಿಟ್ ಗುಡ್ ಅಂತ ಹೇಳ್ಬೋದು. 66 ಲಕ್ಷ ಓಟ್ ಸಾಮಾನ್ಯ ಓಟ್ ಅದು. ಅವರು ಸರಿಸುಮಾರು 13% ಅಷ್ಟು ಓಟನ್ನು ಪಡ್ಕೊಂಡಿದ್ದಾರೆ. ಇನ್ನು 3ನೇ ಪ್ಲೇಸಲ್ಲಿ ನನ್ನ ಸರ್ವಿನ ಹಾಗೆ ಹೇಳಿತ್ತು, ಅವರಿಗೆ 3ನೇ ಪ್ಲೇಸಲ್ಲಿ ಸರಿಸುಮಾರು 68 ಲಕ್ಷ ಓಟನ್ನು ಬಂದಿದೆ, 68 ಲಕ್ಷ ಓಟ್ ಬಂದಿದೆ, ಸರಿಸುಮಾರು 13% ಅಷ್ಟು ಅವರಿಗೆ ಓಟ್ ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಇದೀಗ ಸಿಗ್ತಾ ಇದೆ. ಅವರೆಲ್ಲರನ್ನ ಕನ್ಸಿಡರ್ ಮಾಡೋದು, ನಾನು ಕೇವಲ 4 ಜನರನ್ನು ಕನ್ಸಿಡರ್ ಮಾಡಿದೆ. ಹಾಗಾಗಿ ಓಟಿನ ಈ ಶೇಕಡಾವಾರು ಸ್ವಲ್ಪ ಡಿಫ್ರೆನ್ಸ್ ಆಗಲೇಬೇಕಾಗುತ್ತೆ, ಅದು ಮ್ಯಾಥಮೆಟಿಕ್ಸ್. ನಾನು ಕೇವಲ 4 ಜನರನ್ನು ಕನ್ಸಿಡರ್ ಮಾಡಿದೆ, ಇವರು 7 ಜನರನ್ನು ಕನ್ಸಿಡರ್ ಮಾಡಿದ್ದಾರೆ. ಅವರು 3ನೇ ಪ್ಲೇಸಲ್ಲಿದ್ದಾರೆ, ಟಾಪ್ 3ಅಲ್ಲಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರು ಕರಾವಳಿಯ ಬಡಗಿ, ಕನ್ನಡದ ಕುವರಿ, ಯಾಕಂದರೆ ಕನ್ನಡ ಬರಲಿಲ್ಲ ಅಂದರೂ ಕನ್ನಡದಲ್ಲಿ ಮಾತಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅವರು ಇದೀಗ ಸರಿಸುಮಾರು 75,45,000 ಓಟನ್ನು ಪಡ್ಕೊಂಡಿದ್ದಾರೆ. ಎಷ್ಟು ಓಟ್? 75 ಲಕ್ಷ 76 ಲಕ್ಷ ಓಟ್ ಬಂದಿದೆ ಅಂದರೆ ಅವರು ತನ್ನ ಜನಪ್ರಿಯತೆಯನ್ನು ಯಾವ ಮಟ್ಟಿಗೆ ಹಿಡಿದಿಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಅವರಿಗೆ 15% ಅಷ್ಟು ಓಟ್ ಬಂದಿದೆ. ಹಾಗಾದರೆ ಪ್ರಥಮ ಸ್ಥಾನದಲ್ಲಿದ್ದವರು ಯಾರು? ಆ್ಯಸ್ ಯೂಸ್ವಲ್ ನಿಮ್ಮ ಊಹೆ ಸರಿಯಾಗಿದೆ, ಅದು ಗಿಲ್ಲಿ ನಟ. ಅವರಿಗೆ 1,53 ಲಕ್ಷ ಓಟಷ್ಟು ಬಂದಿದೆ ಅನ್ನುವಂಥ ಲೆಕ್ಕಾಚಾರ ಸಿಗ್ತಾ ಇದೆ. ಅವರಿಗೆ 31% ಅಷ್ಟು ಓಟ್ ಬಂದಿದೆ ಅನ್ನುವಂಥ ಓಟ್ ಬಂದಿದೆ ಅಂತ ಮಾಹಿತಿಯನ್ನು ಈ ಸರ್ವೆ ಹೇಳ್ತಾ ಇದೆ. ಹಾಗಾಗಿ ನೋಡಿ, 7ನೇ ಪ್ಲೇಸಲ್ಲಿ ರಾಶಿಕಾ 35 ಲಕ್ಷ, 6ನೇ ಪ್ಲೇಸಲ್ಲಿ ಧ್ರುವಂತ್ 39 ಲಕ್ಷ, 5ನೇ ಪ್ಲೇಸಲ್ಲಿ ರಘು 57 ಲಕ್ಷ, 4ನೇ ಪ್ಲೇಸಲ್ಲಿ ಕಾವ್ಯ 66 ಲಕ್ಷ, 3ನೇ ಪ್ಲೇಸಲ್ಲಿ ಅಶ್ವಿನಿ 68 ಲಕ್ಷ, ರಕ್ಷಿತಾ ಶೆಟ್ಟಿ 2ನೇ ಪ್ಲೇಸಲ್ಲಿದ್ದರೆ, ಟಾಪ್ 2 ಅಲ್ಲಿದ್ದಾರೆ, 75-76 ಲಕ್ಷ ಬಂದಿದೆ. ಗಿಲ್ಲಿ ಅವರಿಗೆ 1.5 ಕೋಟಿ ಓಟ್ ಬಂದಿದೆ ಅನ್ನುವಂಥ ಸರ್ವೆ ಇದೀಗ ಔಟ್ ಆಗಿದೆ. ಈ ಸರ್ವೆಯನ್ನು ಕನ್ಸಿಡರ್ ಮಾಡ್ತಾರಾ, ಅಥವಾ ಆ್ಯಸ್ ಯೂಸ್ವಲ್ ಅವರಿಗೂ ಒಂದು ಓಟ್ ಬಂದಿರುತ್ತೆ, ಕಲಸ್ ತಂಡದವರಿಗೆ ಒಬ್ಬರು 99 ಓಟನ್ನು ಹಾಕ್ಬೋದು. ಆ ಓಟನ್ನು ಕನ್ಸಿಡರ್ ಮಾಡಿದಾಗ ಅವರಿಗೆ ಜಾಸ್ತಿ ಯಾರು ಓಟ್ ಬಂದಿರ್ಬೋದು, ಆ್ಯಸ್ ಯೂಸ್ವಲ್ ಗಿಲ್ಲಿ ಅವ್ರಿಗೆ ಬಂದಿರುತ್ತೆ. ನೋ ಡೌಟ್ಸ್, ಯಾರೇ ಏನೇ ಮತ ಹಾಕಿದ್ರು ಕೂಡ ಸ್ವಯಂ ಪ್ರೇರಿತವಾಗಿ ಯಾರಿಗಾದರೂ ಮತ ಹಾಕೋರು ಇದ್ದಾರೆ ಅಂದರೆ ಅದು ಗಿಲ್ಲಿ ಅವರಿಗೆ ಮಾತ್ರ. ಗಿಲ್ಲಿಯವರ ಪರ ಯಾರೂ ಪ್ರಚಾರ ಮಾಡ್ತಿಲ್ಲ, ಆದರೆ ತಮಗೆ ಪ್ರಚಾರ ಮಾಡ್ತಾರೆ, ನೀವು ಯಾರು ಓಟ್ ಹಾಕಿ ಅಂತ ಹೇಳ್ತಿಲ್ಲ. ಆದರೆ ಎಲ್ಲೇ ನೀವು ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾ ತೆಗೆದುಕೊಂಡಾಗ ಗಿಲ್ಲಿ GILLI ಅಂತ ಬರ್ತದೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ನಟ ಫೇಮಸ್ ಆಗಿದ್ರೆ. ಆದರೆ ಎಲ್ಲೋ ಒಂದು ಕಡೆ ಕೊನೆ ಹಂತದಲ್ಲಿ ಅವರಿಗೆ ಸ್ವಲ್ಪ ಮನಸ್ಥೈರ್ಯ ಕುಗ್ತು. ಆದರೂ ಕೂಡ ತನ್ನ ಆಟವನ್ನು ಆಡದಿದ್ರೂ ಕೂಡ ಬೇರೆಯವ್ರ ಆಟ ಜೊತೆಗೆ ಅಲ್ಲಿ ಮೂಗು ತೋರಿಸ್ಕೊಂಡು, ಅಲ್ಲಿ ಕಾಮಿಡಿ ಮಾಡ್ಕೊಂಡು ತನ್ನ ಜನಪ್ರಿಯತೆಯನ್ನು ಸದಾ ಇಟ್ಕೊಂಡಿದ್ದಾರೆ. ಮುಂದಿನ ಹಂತಗಳಲ್ಲಿ ಬೇರೆ ತನ್ನ ಪೋಲನ್ನು ಕೂಡ ಮಾಡಿದ್ದೇನೆ, ಅದನ್ನು ಕೂಡ ಹೇಳ್ತೇನೆ. ಬಿಗ್ ಬಾಸ್ನ ಫೈನಲ್ನಲ್ಲಿ ಯಾರು ಇಬ್ಬರು ಇರಬೇಕು ಎನ್ನುವಂಥ ಪೋಲನ್ನು ಮಾಡಿದೆ. ಅಲ್ಲಿ ವಿಚಿತ್ರವಾದಂಥ ಒಂದು ಸಮೀಕ್ಷೆ ಬಂದಿದೆ.
ಕೆಲವರನ್ನು ನೋಡ್ಲಿಕ್ಕೆ ಆಗಲ್ಲ ಅಂದ್ರೆ ಗಿಲ್ಲಿ ಜೊತೆ ಮತ್ತೊಬ್ಬ ಸ್ಪರ್ಧೆಯನ್ನ ಬೇಡವೇ ಬೇಡ ಅನ್ನುವಂತ ಒಂದು ಹತ್ತಕ್ಕೂ ಬಂದಿದೆ. ಗಿಲ್ಲಿಯವರ ಜೊತೆ ನಾನು 4 ಅದರ್ ವ್ಯಕ್ತಿಗಳನ್ನ ಇಟ್ಕೊಂಡಿದ್ದೇನೆ. ಗಿಲ್ಲಿ ಅಶ್ವಿನಿ, ಗಿಲ್ಲಿ ಕಾವ್ಯ, ಗಿಲ್ಲಿ ಧ್ರುವಂತ್, ಗಿಲ್ಲಿ ಧನುಷಿಗೆ, ಗಿಲ್ಲಿ ರಾಶಿಕಾ, ಹೀಗೆ ಎಲ್ಲರೂ ಇಟ್ಕೊಂಡಿದ್ದೇನೆ. ಆದ್ರೆ ಕೆಲವೊಂದು ಜೋಡಿಗೆ ಮಾತ್ರ ಅಂದ್ರೆ ಗಿಲ್ಲಿ ಜೊತೆ ಆ ಜೋಡಿ ಸಾಧ್ಯನೇ ಇಲ್ಲ ಬರಲಿಕ್ಕೆ ಎನ್ನುವಂತ ಒಂದು ಸಮೀಕ್ಷೆ ಕೂಡ ಔಟ್ ಆಗಿದೆ. ಅಥವಾ ನನ್ನ ಜೊತೆ ಅದನ್ನು ಕೂಡ ಮುಂದಿನ ಎಪಿಸೋಡ್ ಹಂಚ್ಕೊಳ್ತೇನೆ. ಈ ಹಂತಕ್ಕೆ ನೋಡೋದಾದ್ರೆ ಗಿಲ್ಲಿಗೆ ಕೋಟಿ ಕೋಟಿ ವೋಟ್ ಹರಿದು ಬಂತು. ಆದ್ರೆ ನಿಜಕ್ಕೂ ಗೆಲ್ಲೋರು ಯಾರು? ಇದು ಈಗ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.